ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನದ ಸಂಭ್ರಮ ಇದೀಗ. ಇನ್ನು ಪವರ್ ಫೈಟ್ ನಡುವೆ ಹಾವೇರಿಯಲ್ಲಿ ಇಂದು ಬೃಹತ್ ಸಮಾವೇಶ ನಡೀತಾ ಇದೆ. ಈ ಒಂದು ಸಮಾವೇಶದಲ್ಲಿ ಬಹುಶಃ 2 ಲಕ್ಷ ಜನ ಸೇರಬಹುದು ಅನ್ನುವಂತ ಅಂದಾಜಿದೆ. ಹಾಗಾಗಿ ಇಲ್ಲಿ ಏನೆಲ್ಲ ಸಿದ್ಧತೆಗಳು ಬೇಕು, ಏನೆಲ್ಲ ತಯಾರಿಗಳು ಬೇಕು, ಎಲ್ಲವೂ ಮಾಡಲಾಗ್ತಾ ಇದೆ ನಿನ್ನೆಯಿಂದಲೂ ಕೂಡ. ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಹಾಗೂ ಸಚಿವರು, ಶಾಸಕರು, ಸಂಸದರು ಎಲ್ಲರೂ ಸೇರಿ ಕಾಂಗ್ರೆಸ್ ನಾಯಕರು ಎಲ್ಲರೂ ಕೂಡ ಈ ಒಂದು ವಿಶೇಷವಾದಂತಹ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಸುಮಾರು 2 ಲಕ್ಷ ಜನಸಂಖ್ಯೆ ಸೇರುವ ಲೆಕ್ಕಾಚಾರ ಕೈಪಾಳೆಯದ್ದು. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ 1000 ದಿನ ಕಂಪ್ಲೀಟ್ ಆಗಿದೆ. ಈ ಹಿನ್ನೆಲೆ ಹಾವೇರಿಯಲ್ಲಿ ದೊಡ್ಡ ಮಟ್ಟದ ಸಮಾವೇಶ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದಾರೆ. ನಿನ್ನೆಯಿಂದ ತಯಾರಿ ನಡೀತಾ ಇದೆ. ಒಂದು ಕಡೆ ಪವರ್ ಫೈಟ್, ಕುರ್ಚಿ ಕಾಳಗ ಇದೆಲ್ಲವೂ ಕೂಡ ಮುಂದುವರಿತಾ ಇದ್ರೆ ಕಾರ್ಯಕ್ರಮ ಅದರ ಪಾಡಿಗದು ನಡೀತಾ ಇದೆ. ಹಾಗಾಗಿ ಈ ಒಂದು ಕಾಂಗ್ರೆಸ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ಡಿಸಿಎಂ ಡಿಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇರಬಹುದು, ಶಾಸಕರು, ಸಚಿವರು, ಕಾಂಗ್ರೆಸ್ ಕಾರ್ಯಕರ್ತರು, ನಾಯಕರು, ಹಲವು ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದಾರೆ. ಹಾಗಾಗಿ ಸುಮಾರು 2 ಲಕ್ಷ ಜನ ಸೇರಬಹುದು ಅಂತ ಹೇಳಿ ಅಂದಾಜಿದೆ. ಹಾಗಾಗಿ ಇಲ್ಲಿ ಹೆಣ್ಮಕ್ಳಿರ್ಬೋದು, ಮಹಿಳೆಯರು ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಇಲ್ಲಿ ಆಸನದ ವ್ಯವಸ್ಥೆ ಇರ್ಬೋದು, ಅಥವಾ ಜನ ಅಕಸ್ಮಾತ್ ಏನಾದರೂ ಜಾಸ್ತಿ ಆದ್ರೆ ಏನು ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅಂತ ಹೇಳಿ ಏನೆಲ್ಲ ವ್ಯವಸ್ಥೆ ಬೇಕು, ಮುನ್ನೆಚ್ಚರಿಕೆ ಕ್ರಮಗಳು ಬೇಕು, ಎಲ್ಲವೂ ಕೂಡ ತಗೊಳ್ತಿದ್ದಾರೆ. ಅದರಲ್ಲೂ ಕೂಡ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಗಳನ್ನ ಮಾಡಲಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಸರ್ಕಾರ 1000 ದಿನ ಕಂಪ್ಲೀಟ್ ಆಗಿದೆ. ಮತ್ತೊಂದು ಕಡೆ ಇಲ್ಲಿ ಕಾಂಗ್ರೆಸ್ನಲ್ಲಿ ಪವರ್ ಫೈಟ್ ಅನ್ನೋವಂಥದ್ದು, ಕುರ್ಚಿ ಕಾಳಗ ಅನ್ನೋವಂಥದ್ದು, ಅಥವಾ ಪವರ್ ಶೇರಿಂಗ್ ವಿಚಾರಕ್ಕೆ ಆ ಒಂದು ಗುದ್ದಾಟ ಇದೆಲ್ಲವೂ ಕೂಡ ಹೀಗೆ ಮುಂದುವರಿತಾ ಇದೆ. ಇದೆಲ್ಲವೂ ಕೂಡ ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಕಾರ್ಯಕ್ರಮದ ಅದರ ಪಾಡಿಗೆ ಅದು ಆ ಒಂದು ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಕಾರಣ ಏನು ಅಂತಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಯಾವುದಕ್ಕೂ ಕೂಡ ತಲೆ ಕೆಡಿಸ್ಕೋತಾ ಇಲ್ಲ. ಒಂದು ಕಡೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮುಂದಿನ ದಿನಗಳಲ್ಲಿ ಬಹುಶಃ ಆ ಒಂದು ಅಧಿಕಾರ ಸಿಗಬಹುದು ಅನ್ನುವಂಥದ್ದು ಹೋಪ್ಸು. ಅದೇ ಹೋಪ್ಸ್ ಅಲ್ಲಿ, ಅದೇ ನಂಬಿಕೆಯಲ್ಲಿ ಅವರು ಕೂಡ ಮುಂದುವರಿತಾ ಇದ್ದಾರೆ. ಮತ್ತೊಂದು ಕಡೆ ಇನ್ನೇ ನಾನು ಬಜೆಟ್ ಮಂಡನೆ ಮಾಡ್ತೀನಿ, ಮತ್ತೊಮ್ಮೆ ದಾಖಲೆಯ ಬಜೆಟ್ ಮಂಡನೆ ಮಾಡ್ತೀನಿ, ಇನ್ನು 5 ವರ್ಷ ನಾನೇ ಇರ್ತೀನಿ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ತುಂಬಾ ಕೂಲ್ ಆಗಿದ್ದಾರೆ. ಹಾಗಾಗಿ ಇಷ್ಟೆಲ್ಲ ಆಗ್ತಾ ಇದೆ. ಮತ್ತೊಂದು ಕಡೆ ನಿನ್ನೆಯೂ ಕೂಡ ಒಂದು ಕಾರ್ಯಕ್ರಮದಲ್ಲಿ ಒಂದೇ ವೇದಿಕೆಯಲ್ಲಿ ಇಬ್ರು ಕೂತಿರ್ತಾರೆ. ಸುಮಾರು ಹೊತ್ತು ಪಕ್ಕದಲ್ಲೇ ಕೂತಿದ್ರು ಕೂಡ ಮುಖನೂ ನೋಡೋಲ್ಲ, ಒಬ್ರಿಗೊಬ್ರು ಮಾತನಾಡೋದು ಇಲ್ಲ. ಹಾಗಾಗಿ ಇವಾಗ ಕಾಂಗ್ರೆಸ್ ಸರ್ಕಾರಕ್ಕೆ, ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ಸರ್ಕಾರಕ್ಕೆ 1000 ದಿನ ಕಂಪ್ಲೀಟ್ ಆಗ್ತಾ ಇರುವಂತಹ ಹಿನ್ನೆಲೆ ಇದೀಗ ಹಾವೇರಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ಈ ಸಮಾವೇಶದಲ್ಲಿ ಸುಮಾರು 2 ಲಕ್ಷಕ್ಕೂ ಹೆಚ್ಚು ಜನ ಭಾಗಿಯಾಗುವಂತ ಸಾಧ್ಯತೆ ಇದೆ. ಹಾಗಾಗಿ ಏನೆಲ್ಲ ತಯಾರಿಗಳು ಬೇಕು ಎಲ್ಲವೂ ಕೂಡ ಮಾಡಲಾಗ್ತಿದೆ. ಪರಿಸ್ಥಿತಿ ಆ ಟೈಮ್ನಾಗ ಇದ್ದಾಗ ಬಿಡ್ತಿದ್ದಿಲ್ಲ. ನಾ ಬಿದ್ದಿದ್ದೆ ತಲೆ ಪೋಟ್ ಬಸವ ಪರಿಸ್ಥಿತಿ ಆ ಟೈಮ್ನಾಗ ಇದ್ದಾಗ ಬಿಡ್ತಿದ್ದಿಲ್ಲ. ನಾ ಬಿದ್ದಿದ್ದೆ ತಲೆ ಪೋಟ್ ಬಸವ